ಹೊಸ್ತಿಲ ಪೂಜೆ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಹೊಸ್ತಿಲ ಪೂಜೆಯನ್ನು ಅಂದರೆ ಮುಂಭಾಗಿಲಲ್ಲಿರುವಂತಹ ಹೊಸ್ತಿಲ ಪೂಜೆಯನ್ನು ನಾವೆಲ್ಲರೂ ಕೂಡ ಮಾಡ್ತೀವಿ. ಪೂಜ್ಯತಾ ಭಾವನೆಯಿಂದ ಅದನ್ನು ನೋಡ್ತೀವಿ. ಸೊ ಇದರ ಹಿನ್ನೆಲೆ ಏನು, ಯಾಕೆ ಪೂಜೆಯನ್ನು ಮಾಡಬೇಕು, ಯಾವ ಸಮಯದಲ್ಲಿ ಅದನ್ನು ಪೂಜೆಯನ್ನು ಮಾಡಬೇಕಾಗತ್ತೆ, ಅದಕ್ಕೆ ಸ್ವಚ್ಛಗೊಳಿಸುವಂತಹ ವಿಧಿವಿಧಾನಗಳು ಯಾವ ರೀತಿ ಆಗಿರುತ್ತೆ, ಕ್ರಮಗಳು ಯಾವ ರೀತಿ ಆಗಿರುತ್ತೆ, ನಮ್ಮಲ್ಲಿ ಏನಾದರೂ ದೋಷಗಳಿದ್ರೆ ಅಥವಾ ಮನೆಯಲ್ಲಿ ಏನಾದರೂ ವಾಸ್ತು ದೋಷಗಳ ನಿವಾರಣೆ ಏನಾದರೂ ಅದರಿಂದ ಸಾಧ್ಯವಾಗುತ್ತಾ, ಸೊ ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಹೋಗ್ತಾರೆ. ಗುರುಗಳೇ, ಹೊಸ್ತಿಲ ಪೂಜೆ ಕುರಿತಾಗಿ ಹೇಳೋದಾದ್ರೆ ನೋಡಿ, ಒಂದು ಮನೆಗೆ ತುಂಬ ಇಂಪಾರ್ಟೆಂಟ್ ಅಂತಂದರೆ ಈ ಮೇನ್ ಡೋರು ಅಂತ ನಾವು ಹೇಳ್ತೀವಿ, ಹೊಸ್ತಿಲು ಅಂತ ಹೇಳ್ತೀವಿ. ನಮ್ಮ ಹಿಂದಿನಿಂದನೂ ಕೂಡ ಈ ಹೊಸ್ತಿಲಿಗೆ ತುಂಬ ಪ್ರಾಮುಖ್ಯತೆ ಇದೆ. ನಮ್ಮ ಶಾಸ್ತ್ರ ಸಂಪ್ರದಾಯದಲ್ಲೂ ಕೂಡ ಈ ಮುಂಬಾಗಿಲಿಗೆ ಹೊಸ್ತಾಗ ಮೇನ್ ಡೋರ್ಗೆ ತುಂಬ ವಿಶೇಷವಾಗಿ ತುಂಬ ಪ್ರಾಮುಖ್ಯತೆ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ. ಇದರ ಜೊತೆ ಅದಕ್ಕೆ ಅಷ್ಟೇ ಅದರದ್ದೇ ಆದಂತಹ ವಿಶೇಷತೆಗಳಿದೆ ಅಂತ. ನೋಡಿ, ನಾವು ಒಂದು ಮನೆ ಕಟ್ಟುವಾಗ ಈ ಬಾಗಿಲಿಡುವ ಶಾಸ್ತ್ರವನ್ನು ಮಾಡ್ತೀವಿ. ನೋಡಿ, ನಾವು ಯಾವಾಗ ಮನೆ ಕಟ್ಟುವ ಪ್ರಾರಂಭ ಮಾಡ್ತೀವಿ, ಭೂಮಿ ಪೂಜೆ ಮಾಡ್ತೀವಲ್ಲ, ಆ ಭೂಮಿ ಪೂಜೆಗೆ ಎಷ್ಟು ಪ್ರಾಶಸ್ತ್ಯ ಇದೆ. ಆ ಭೂಮಿ ಪೂಜೆ ಮಾಡಬೇಕಂದ್ರೆ ಆ ದಿನವನ್ನು ನೋಡ್ತೀವಿ, ಒಳ್ಳೆಯ ದಿನ ನೋಡುವಂಥದ್ದು. ಅದೇ ರೀತಿಯೇ ನಾವೊಂದು ಬಾಗಿಲಿಡುವಾಗಲೂ ಕೂಡ ಒಳ್ಳೆಯ ದಿನ, ತಿಥಿ, ವಾರ, ನಕ್ಷತ್ರ ಎಲ್ಲವೂ ಕೂಡ ನಮಗೆ ಕೂಡಿ ಬರಬೇಕು ಅಂತ ಹೇಳ್ತಾರೆ. ಯಾಕಂದರೆ ಅಷ್ಟೊಂದು ಪ್ರಾಮುಖ್ಯತೆ ಇರುವಂಥದ್ದು ಆ ವಾಸ್ಕಲ್ಲಿಗೆ. ನಿತ್ಯವೂ ಕೂಡ ನಾವು ವಾಸ್ಕಲ್ಗೆ ಅಂದರೆ ಆ ಒಂದು ಮೇನ್ ಡೋರ್ಗೆ ನಾವು ಪೂಜೆ ಮಾಡಲೇಬೇಕಾಗಿರುವಂತಹ ಸಂದರ್ಭ. ಇದರ ಜೊತೆ ಕೆಲವರು ನೋಡಿ, ನಮ್ಮ ಹಿರಿಯರಿಂದ ಬಂದಿರುವಂಥದ್ದು, ಈಗ ನಾವು ಹಳ್ಳಿ ಕಡೆ ಹೋದರೆ ವಾರದ ಪೂಜೆ ಅಂತ ಮಾಡ್ತಾರೆ. ಅಂದರೆ ವಾರದಲ್ಲಿ ಒಂದಿನ ತುಂಬ ವಿಶೇಷವಾಗಿ ಕುಲದೇವರಿಗೆ ಪೂಜೆ ಆಗುತ್ತೆ. ಕುಲದೇವರಿಗೆ ಅಭಿಷೇಕಗಳನ್ನು ಮಾಡುವಂಥದ್ದು, ಪ್ರಸಾದ ನೈವೇದ್ಯ ಮಾಡುವಂಥದ್ದು. ಕೆಲವರಿಗೆ ನೋಡಿ ನಿತ್ಯವೂ ಕೂಡ ಪೂಜೆ ಮಾಡಲಿಕ್ಕಾಗಲ್ಲ ಅಂತ ಅವ್ರು ಏನು ಮಾಡ್ತಾರೆ, ವಾರದ ಪೂಜೆ ಮಾಡ್ತಾ ಇರ್ತಾರೆ. ಇಂಥ ಸಮಯದಲ್ಲಾದರೂ ಕೂಡ ಈ ಏನಿದೆ, ನಾವು ಮುಖ್ಯ ದ್ವಾರಕ್ಕೆ ತುಂಬ ವಿಶೇಷವಾಗಿ ಪೂಜೆ ಮಾಡಬೇಕಾಗುತ್ತೆ. ಈಗ ಸಾಮಾನ್ಯವಾಗಿ ಯಾವ ರೀತಿ ಮಾಡಬೇಕು ಪೂಜೆಯನ್ನು ತಿಳ್ಕೊಬೇಕಾಗುತ್ತೆ. ನೋಡಿ, ಮುಖ್ಯ ದ್ವಾರ ಅನ್ನುವಂಥದ್ದು ಯಾಕೆ ಅಷ್ಟು ಶ್ರೇಷ್ಠ ಅಂತ ನೋಡಿ. ಒಬ್ಬ ಮನುಷ್ಯ, ವಾಸ ಮಾಡುವ ಮನುಷ್ಯರು ಮನೆಯಿಂದ ಹೊರಗಡೆ ಹೋಗ್ಬೇಕಂದ್ರೂ ಕೂಡ ಅಲ್ಲಿಂದನೇ ಹೋಗ್ತಾರೆ. ಮತ್ತು ಎಲ್ಲೇ ದೂರದಲ್ಲಿ ಎಷ್ಟೇ ಕೆಲಸ ಕಾರ್ಯಗಳು ಎಷ್ಟೇ ನಷ್ಟ ಹೋಗಿದ್ರು, ಒಳ್ಳೆ ಸುಖ ಇತ್ತು, ಶಾಂತಿ ಇತ್ತು, ಹೊರಗಡೆ ಏನೇ ತೊಂದರೆಗಳಾಗಿದ್ರು ಕೂಡ ನಾವು ನೆಮ್ಮದಿಗೋಸ್ಕರ ನಮ್ಮ ಮನೆಗೆ ನಾವು ಬರಬೇಕು ವಾಪಸ್ ಅಲ್ವಾ. ಆ ಮನೆಗೆ ಪ್ರವೇಶನೇ ನಾವು ಮುಂಬಾಗಿಲಿಂದ ಪ್ರವೇಶ ಮಾಡ್ತೀವಿ. ಅಂಥ ಒಂದು ಸ್ಥಳ ದಿನನಿತ್ಯವೂ ಕೂಡ ನಾವು ಓಡಾಡತಕ್ಕಂತಹ ಸ್ಥಳ ತುಂಬ ಪರಿಶುದ್ಧವಾಗಿರಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಯಾವ ಒಬ್ಬ ಮಗಳು, ಮನೆಯ ಮಗಳು, ಒಡತಿ ನಿತ್ಯವೂ ಕೂಡ ಈ ಒಂದು ಮುಖ್ಯ ದ್ವಾರಕ್ಕೆ ಪೂಜೆಗಳನ್ನು ಮಾಡ್ತಾರೆ ಅಂದರೆ ಅಲ್ಲಿ ಒಂದು ಸಂಪ್ರದಾಯ ರೀತಿಯಾಗಿ ಕೈಂಕರ್ಯವನ್ನು ಮಾಡ್ತಾರೆ, ತಂತ್ರಗಳನ್ನು ಮಾಡ್ಕೊಳ್ತಾರೆ. ಮನೆಯ ಯಜಮಾನನಿಗೆ, ತನ್ನ ಗಂಡನಿಗೆ ಆಗಲಿ ಅಥವಾ ಮನೆಯಲ್ಲಿ ಯಾರು ಯಜಮಾನ ಇರ್ತಾನೆ ಅವರ ಏಳಿಗೆಗೆ ಅದು ಕಾರಣ ಆಗುತ್ತೆ ಅಂತ ನೋಡಿ. ಈಗ ಸಾಮಾನ್ಯವಾಗಿ ಈಗ ಇರೋರೆಲ್ಲ ಕೆಲವರು ಮನೆಗೆ ಕೆಲವರು ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ, ಹಳ್ಳಿ ಕಡೆ ಹೋದಾಗ ಬಾಗಿಲಿಗೆ ನೀರು ಹಾಕ್ದ ಅಂತ ಕೇಳ್ತಾರೆ. ಅಂದರೆ ಎದ್ದ ಕೂಡಲೇ ಬಾಗಿಲಿಗೆ ನೀರು ಹಾಕಬೇಕು ಅನ್ನುವಂಥದ್ದು. ನೋಡಿ, ಯಾವ ರೀತಿ ಪೂಜೆ ಮಾಡಬೇಕು ನೋಡಿ. ನಿತ್ಯವೂ ಕೂಡ ನಿಮಗೆ ಬೇರೆ ಏನು ಶಾಸ್ತ್ರೋಕ್ತವಾಗಿ ನಾವು ಪೂಜೆ ಪುನಸ್ಕಾರ ಮಾಡ್ಲಿಕ್ಕೆ ಆಗಿಲ್ಲ ಅಂದರೂ ಕೂಡ ಒಂದು ಸ್ವಲ್ಪ ಬಾಗಿಲಿಗೆ ನೀರು ಹಾಕಿ ಒರೆಸಿ ಅಲ್ಲಿ ರಂಗೋಲಿಯನ್ನು ಹಾಕಿ ಅರಿಶಿಣವನ್ನು ಕುಂಕುಮ ಇಟ್ಟರು ಕೂಡ ಎಷ್ಟು ನಮಗೆ ಪುಣ್ಯಫಲ ಆಗುತ್ತೆ. ಆದರೆ ವಾರದ ಪೂಜೆ ನೋಡಿ, ಈಗ ವಾರದ ಪೂಜೆನಾದರೂ ಮಾಡ್ಬೋದು. ಕೆಲವರು ಶುಕ್ರವಾರ ಪೂಜೆ ಮಾಡ್ಕೊಳ್ತಾರೆ, ಕೆಲವರು ಮಂಗಳವಾರ, ಕೆಲವರು ಸೋಮವಾರ, ಕೆಲವರು ಶನಿವಾರ ಪೂಜೆಗಳನ್ನು ಮಾಡ್ಕೊಳ್ಳುವಂಥದ್ದು. ಈ ರೀತಿ ವಾರದ ಪೂಜೆನಾದರೂ ಮಾಡುವಾಗ ಬಾಗಿಲಿಗೆ ಯಾವ ರೀತಿ ಪೂಜೆ ಮಾಡಬೇಕು ನೋಡಿ. ಅರಿಶಿಣವನ್ನು ಲೇಪನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ನೋಡಿ, ಏನು ಆ ಬಾಗಿಲಲ್ಲಿ ಕೆಳಭಾಗ ಇರುತ್ತೆ, ಆ ಬಾಗಿಲ ತುಂಬ ಅರಿಶಿಣವನ್ನು ನಾವು ಲೇಪನ ಮಾಡಬೇಕು, ಬಳಿಬೇಕು, ಅರಿಶಿಣವನ್ನು ಕಲಿಸ್ಕೊಂಡು ಅಂತ ಹೇಳುತ್ತೆ. ಅರಿಶಿಣದ ನಂತರ ಏನು ಮಾಡಬೇಕು, ಕುಂಕುಮಗಳನ್ನು ಇಡಬೇಕು. ಕುಂಕುಮವನ್ನು ಇಟ್ಟು ತದನಂತರ ರಂಗೋಲಿಯನ್ನು ಹಾಕಬೇಕು. ನೋಡಿ, ಇದರಿಂದ ಏನು ನಮಗೆ ಒಳಿತಾಗುತ್ತೆ, ಮನೆಗೆ ಅನ್ಯ ದೃಷ್ಟಿ ಅಂತ ಹೇಳ್ತೀವಿ, ಕೆಟ್ಟ ದೃಷ್ಟಿಗಳಿಂದ ನಮಗೆ ಪರಿಹಾರಗಳು ಸಿಗುತ್ತೆ. ಮತ್ತು ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ, ಏನು ಮಾಟ ಮಂತ್ರಗಳು, ಪ್ರಯೋಗಗಳು ಏನೆಲ್ಲ ಆಗುತ್ತಲ್ಲ, ಅದು ಯಾವುದು ಕೂಡ ಮನೆ ಒಳಗಡೆ ನಮಗೆ ಬರಲಿಕ್ಕೆ ಬಿಡಲ್ಲ ಒಂದು ಸ್ಥಳ ಅಂತ ಹೇಳುತ್ತೆ. ಇನ್ನು ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ, ಬಾಗಿಲನ್ನ ತುಳಿಬಾರ್ದು, ಆ ಒಂದು ಮುಖ್ಯ ದ್ವಾರನ್ನು ತುಳಿಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಆ ಒಂದು ಮುಖ್ಯ ದ್ವಾರದಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿಯವರ ಆವಾಸ ಸ್ಥಾನ ಅಂತ ನಾವು ಹೇಳ್ತೀವಿ. ಯಾಕಂದರೆ ಯಾವುದೇ ರೀತಿಯ ಮಾಟ ಮಂತ್ರ ಯಂತ್ರ ತಂತ್ರ ದೋಷಗಳಿಂದ ನಮ್ಮನ್ನು ಪ್ರೊಟೆಕ್ಷನ್ ಅಂತ ಹೇಳ್ತಾರೆ, ಕಾಪಾಡತಕ್ಕಂತಹ ಸ್ಥಳ ಅದು ದೇವರು. ಆ ಒಂದು ಲಕ್ಷ್ಮೀ ನರಸಿಂಹ ಸ್ವಾಮಿ ನಮ್ಮನ್ನು ಕಾಪಾಡ್ತಾ ಇರ್ತಾರೆ ಆ ಒಂದು ಸ್ಥಳದಲ್ಲಿ ಅಂತ ನಾವು ಯಾವುದೇ ಕಾರಣಕ್ಕೂ ಆ ಹೊಸ್ತಿಲನ್ನು ನಾವು ತುಳಿಬಾರ್ದು ಅಂತ ಹೇಳುವಂಥದ್ದು. ಇದರ ಜೊತೆ ನೋಡಿ, ನಿಮ್ಗೇನಾದರೂ ಅವಕಾಶ ಇತ್ತು ಅಂತಂದರೆ ತೋರಣವನ್ನು ಕಟ್ಟಿ ಅಂತ ಹೇಳಿ, ತೋರಣವನ್ನು ಕಟ್ಟಿದಾಗ ಶುಭಪ್ರದ ಅಂತ ಅದು ಮನೆಯಲ್ಲಿ ಶುಭ ಕಾರ್ಯಗಳು ನಡೀಲಿಕ್ಕೆ ದಿನನಿತ್ಯವೂ ಕೂಡ ನಮಗೆ ಶುಭ ಆಗಬೇಕು. ನೋಡಿ, ಮನೆ ಅಂತಂದರೆ ಮನೆಯೇ ಮೂಲ. ಒಬ್ಬ ಮನುಷ್ಯನಿಗೆ ಒಬ್ಬ ವ್ಯಾಪಾರ ಉದ್ಯೋಗ ಅಭಿವೃದ್ಧಿ ಆಗಬೇಕಂತಂದರೆ
ಅಂತಂದರೆ ಮನೆ ತುಂಬ ಚೆನ್ನಾಗಿರಬೇಕು ಅಂತ ಹೇಳುತ್ತೆ. ಈ ರೀತಿ ದಿನನಿತ್ಯವೂ ಕೂಡ ಈ ಒಂದು ಮುಖ್ಯದ್ವಾರಕ್ಕೆ ಪೂಜೆ ಮಾಡ್ಕೊಳ್ತಾ ಬರ್ತಾ ಇದ್ದರೆ ಇದರ ಜೊತೆ ನೋಡಿ ದೀಪಗಳು ನೀಡಬಹುದು ನೋಡಿ. ತುಂಬ ಶಾಸ್ತ್ರ ಅದು ಹಿಂದಿನಿಂದನೂ ಕೂಡ ಈ ಹೊರಗಡೆ ಎಲ್ಲ ಈಗ ದೀಪಕ್ಕಂತಲೇ ಒಂದು ಗೂಡು ಥರ ಮಾಡಿರ್ತಾ ಇದ್ರು. ಇವಾಗ ಬರ್ತಾ ಬರ್ತಾ ಈಗ ನಾವು ಕಟ್ಕೊಳ್ಳುವಂತಹ ಮನೆಗಳಲ್ಲಿ ಆ ರೀತಿ ಏನು ಮಾಡೋದಿಲ್ಲ. ಆದರೆ ಚಿಕ್ಕ ಚಿಕ್ಕದು ದೀಪದ ಆ ಕಡೆ ಈ ಕಡೆ ಮತ್ತು ದೀಪವನ್ನು ಇಟ್ಟು ಒಂದು ಪೂಜೆ ಮಾಡಿದಾಗ ಒಂದು ಊದ್ಬತ್ತಿಯಿಂದ ಒಂದು ಪೂಜೆ ಮಾಡಿ ನಿತ್ಯವೂ ಕೂಡ ನೀವು ಶುಭಪ್ರದ ಆಗ್ಬೋದು. ಮನೆಯಲ್ಲಿ ಕೆಲವರು ಅವരുടെ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ಅದಕ್ಕೂ ಕೂಡ ಪರಿಹಾರ ಸಿಗುತ್ತೆ. ಆರ್ಥಿಕವಾಗಿ ನಷ್ಟ ಹೊಂದ್ತಾ ಇರ್ತಾರೆ. ಹಣ ನೋಡಿ ಎಷ್ಟೇ ದುಡ್ಡು ಬಂದು ತುಂಬ ಚೆನ್ನಾಗಿ ನೀವು ಮನೆಯಲ್ಲಿ ಯಜಮಾನರು ದುಡಿತಾ ಇರ್ತಾರೆ, ಚೆನ್ನಾಗಿ ವರ್ಕ್ ಮಾಡ್ತಾ ಇರ್ತಾರೆ, ಕೆಲಸ ಚೆನ್ನಾಗಿರುತ್ತೆ, ಒಳ್ಳೆ ಕೆಲಸ ಇರುತ್ತೆ, ಹಣನೂ ಚೆನ್ನಾಗಿ ಬರುತ್ತೆ. ಆದರೆ ಹಣ ನಿಲ್ತಾ ಇಲ್ಲ ಅಂತಂದರೆ ಈ ಒಂದು ತಂತ್ರವನ್ನು ಮಾಡಿ ಯಾರೆಲ್ಲ ಅಂದರೆ ಹೆಣ್ಣು ಮಕ್ಕಳು ಮನೆಯಲ್ಲಿರ್ತೀರಾ, ಏಕೆಂದರೆ ತುಂಬ ವಿಶೇಷವಾಗಿರುವಂಥದ್ದು ಇದು. ಮನೆ ನಿತ್ಯವೂ ಕೂಡ ಬಾಗಿಲಿಗೆ ನೀರು ಹಾಕಿ ಒಂದು ಅರಿಶಿಣ ಕುಂಕುಮವನ್ನು ಇಟ್ಟು ಪೂಜೆ ಮಾಡ್ತಾ ಬನ್ನಿ. ಎಲ್ಲದಿಂದಲೂ ಕೂಡ ಮುಕ್ತಿ ಹೊಂದಬಹುದು. ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೂಡ ಪಡಿಬಹುದಾಗಿದೆ ಈ ಒಂದು ಮುಖ್ಯದ್ವಾರದ ಪೂಜೆಯಿಂದ. ವೀಕ್ಷಕರೇ, ಹೊಸ್ತಿಲ ಪೂಜೆಯ ವಿಶೇಷತೆ ಏನು, ಹೊಸ್ತಿಲ ಪೂಜೆಯನ್ನು ಯಾಕೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಮಾಡಬೇಕಾಗತ್ತೆ, ಜೊತೆಲಿ ಏನು ಅಂತ ಹೇಳಿದ್ರೆ ಹೊಸ್ತಿಲನ್ನು ನಾವು ತುಳಿಬಾರ್ದು ಅಂತ ಹೇಳ್ತೀವಿ. ಯಾಕೆ, ಇದರ ಹಿನ್ನೆಲೆ ಏನು ಅಂತ ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ.